ಆಸ್ತಮಾ ಅನ್ನುವಂಥದ್ದು ನಮ್ಮ ಶ್ವಾಸಕೋಶಗಳಿಗೆ ಅಥವಾ ಶ್ವಾಸನಾಳಗಳಿಗೆ ತಗುಲುವಂಥ ಒಂದು ಕಾಯಿಲೆ. ಯೂಶ್ವಲಿ ಬ್ರಾಂಕಿಯಲ್ ಆಸ್ತಮಾ ಅನ್ನುವಂಥದ್ದು ಆನುವಂಶಿಕವಾಗಿ ಬರುವಂಥದ್ದು, ಅಂದರೆ ಇನ್ನು 10% ಸ್ಪೊರಾಡಿಕ್, ಯಾರಿಗೆ ಬೇಕಾದ್ರೆ ಈ ಕಾಯಿಲೆ ಬರ್ಬೋದು. ಕೆಲವೊಬ್ಬರಿಗೆ ರಾತ್ರಿ ಹೊತ್ತು ಮಾತ್ರ ಕೆಮ್ಮು ಬರೋದು, ಇಕ್ತಿಯಾದ ಸೀನ್ ಬರೋದು, ಮೂಗು ಸೋರೋದು, ಕಣ್ಣು ಕಡಿತ ಬರೋದು. ಆ್ಯಕ್ಟಿವ್ ಸ್ಮೋಕಿಂಗ್ ಮಾಡಬೇಕು ಅಂತೇನಿಲ್ಲ, ಮನೆಯಲ್ಲಿ ತಂದೆ ಇರ್ಬೋದು, ಅಜ್ಜಂದ್ರು ಇರ್ಬೋದು, ಬೇರೆಯವರಾದರೂ ಸ್ಮೋಕ್ ಮಾಡಿದಾಗ ಆ ಹೊಗೆ ಒಳಗಡೆ ಹೋಗಿ ನಮಗೆ ಮುಂದೆ ಜೀವನದಲ್ಲಿ ಬ್ರಾಂಕಿಯಲ್ ಆಸ್ತಮಾ ಉಂಟಾಗೋಂಥ ಚಾನ್ಸ್ ಇರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಪ್ರೊಫೆಸರ್ ಆ್ಯಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಿರೇಟರಿ ಮೆಡಿಸಿನ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇವತ್ತು ನಾವು ಆಸ್ತಮಾದ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ. ಜನರು ಬ್ರಾಂಕಿಯಲ್ ಆಸ್ತಮಾ ಅಥವಾ ಆಸ್ತಮಾನ ಭಾಳಷ್ಟು ಹೆಸರಿಂದ ಕರೀತಾರೆ. ಉಬ್ಬಸ ಅಂತ ಹೇಳ್ತಾರೆ, ವೀಸಿಂಗ್ ಅಂತ ಹೇಳ್ತಾರೆ, ದಮ್ಮು ಅಂತ ಹೇಳ್ತಾರೆ, ನ್ಯಾವಸ ಅಂತ ಹೇಳ್ತಾರೆ. ಸೊ ಭಾಳಷ್ಟು ಹೆಸರುಗಳಿಂದ ಇದನ್ನ ಕರೀಲಾಗುತ್ತೆ. ಸೊ ಆಸ್ತಮಾ ಅಂತ ಹೇಳಿದ್ರೇನು? ಆಸ್ತಮಾ ಅನ್ನುವಂಥದ್ದು ನಮ್ಮ ಶ್ವಾಸಕೋಶಗಳಿಗೆ ಅಥವಾ ಶ್ವಾಸನಾಳಗಳಿಗೆ ತಗುಲುವಂಥ ಒಂದು ಕಾಯಿಲೆ. ಇದರಲ್ಲಿ ಉಸಿರಾಟದ ಟ್ಯೂಬ್ ಅಥವಾ ಶ್ವಾಸನಾಳ ಅಂತ ಹೇಳ್ತೀವಿ, ಅದು ಸಣ್ಣದಾಗ್ತಾ ಹೋಗುತ್ತೆ. ಅದರಿಂದ ಕೆಲವೊಂದು ಸಿಮ್ಟಮ್ಸ್ ಬರುತ್ತೆ. ಏನು ಈ ಸಿಮ್ಟಮ್ಸ್ಗಳು? ಎದೆ ಬಿಗ್ತ ಉಂಟಾಗೋದು, ಉಸಿರಾಡುವಾಗ ಸೌಂಡ್ ಬರುವಂಥದ್ದು, ಅದನ್ನ ನಾವು ವೀಸಿಂಗ್ ಅಂತ ಹೇಳ್ತೀವಿ. ಪದೇ ಪದೇ ಕೆಮ್ಮು ಬರುವುದು ಮತ್ತು ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗುವಂಥದ್ದು. ಇವಿಷ್ಟು ಸಮಸ್ಯೆಗಳಿದ್ದಾಗ ನಾವು ಒಂದು ಪೇಷಂಟಿಗೆ ಬ್ರಾಂಕಿಯಲ್ ಆಸ್ತಮಾ ಇರ್ಬೋದು ಅಂತ ಭಾವಿಸಬೇಕಾಗತ್ತೆ. ಸೊ ಇದು ಹೇಗೆ ಬರುತ್ತೆ? ಯೂಶ್ವಲಿ ಬ್ರಾಂಕಿಯಲ್ ಆಸ್ತಮಾ ಅನ್ನುವಂಥದ್ದು ಆನುವಂಶಿಕವಾಗಿ ಬರುವಂಥದ್ದು, ಅಂದರೆ ಹೆರಿಡಿಟ್ರಿ ಆಗಿ ಬರುವಂಥದ್ದು. ಪೇರೆಂಟ್ಸ್ಗಿರುತ್ತೆ, ಗ್ರ್ಯಾಂಡ್ ಪೇರೆಂಟ್ಸ್ಗಿರುತ್ತೆ, ಅದರಿಂದ ಮಕ್ಕಳಿಗೆ ಬರುವಂಥ ಚಾನ್ಸ್ ಇರುತ್ತೆ. ಇನ್ನು 10% ಸ್ಪೊರಾಡಿಕ್, ಯಾರಿಗೆ ಬೇಕಾದ್ರೆ ಈ ಕಾಯಿಲೆ ಬರ್ಬೋದು. ಸೊ ಹೆರಿಡಿಟ್ರಿ ನೋಡ್ಬೇಕಂತ ಹೇಳಿದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ಗಿದ್ದಾಗ ಮಕ್ಕಳಿಗೆ ಬರುತ್ತೆ, ಅರ್ಲಿ ಏಜಲ್ಲಿ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸ್ಪೊರಾಡಿಕ್ ಆಗಿ ಬರುವಂಥವ್ರಿಗೆ ಯಾವುದೇ ಏಜಲ್ಲಿ ಕೂಡ ಈ ಸಿಮ್ಟಮ್ಸ್ ಬರ್ಬೋದು. ಸೊ ಈ ಕಾಯಿಲೆಗೆ ಬರುವಂಥ ಲಕ್ಷಣಗಳೇನು? ಎದೆ ಬಿಗಿತ ಉಂಟಾಗೋದು, ಉಸಿರಾಡುವಾಗ ಸೌಂಡ್ ಬರುವಂಥದ್ದು, ಉಸಿರಾಡಲಿಕ್ಕೆ ಸಮಸ್ಯೆ ಆಗುವಂಥದ್ದು ಮತ್ತು ಎದೆ ಬಿಗಿತ ಉಂಟಾಗೋದು. ಕೆಲವೊಬ್ಬರಿಗೆ ರಾತ್ರಿ ಹೊತ್ತು ಮಾತ್ರ ಕೆಮ್ಮು ಬರೋದು ಈ ಕಾಯಿಲೆಗಳ ಲಕ್ಷಣ. ಅದ್ರ ಜೊತೆಗೆ ಬೇರೆ ಅಲರ್ಜಿ ಸಿಮ್ಟಮ್ಸ್ ಇರ್ಬೋದು. ಅಂತ ಹೇಳಿದ್ರೆ ಮೂಗಿನ ಅಲರ್ಜಿ ಇದ್ದಾಗ ಅತಿಯಾದ ಸೀನ್ ಬರೋದು, ಮೂಗು ಸೋರೋದು, ಕಣ್ಣು ಕಡಿತ ಬರೋದು, ಗಂಟ್ಲು ಕೆರೆತ ಬರೋದು. ಕೆಲವೊಬ್ಬರಿಗೆ ಚರ್ಮದ ಅಲರ್ಜಿ ಕೂಡ ಉಂಟಾಗ್ಬೋದು. ಕೆಲವೊಬ್ಬರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇದು ನಾವು ಅಲರ್ಜಿಕ್ ಈಸೋಫೇಜೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆದಾಗ ಡಾಕ್ಟ್ರ್ ಹತ್ರ ಯಾವಾಗ ನೀವು ಬರಬೇಕು? ನಿಮಗೆ ಪ್ರತಿನಿತ್ಯ ಸಿಮ್ಟಮ್ಸ್ ಬರ್ತಾ ಇದ್ದರೆ ಡಾಕ್ಟ್ರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ನಿಮಗೆ ಔಷಧಿಗಳನ್ನ ತಗೋಬೇಕಾಗತ್ತೆ. ಸೊ ಈ ರೀತಿ ಕಾಯಿಲೆ ಬಂದಾಗ ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು. ಅಂತ ಹೇಳಿದ್ರೆ ಇದಕ್ಕೆ ಏನು ಕಾರಣಗಳಿದೆ ಅದನ್ನ ಕಂಡುಹಿಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಬ್ರಾಂಕಿಯಲ್ ಆಸ್ತಮಾ ಇದ್ದಾಗ ನಮಗೆ ಕೆಲವೊಂದು ಎಕ್ಸ್ಪೋಜರ್ಸ್ ಆದಾಗ ಈ ಸಿಮ್ಟಮ್ಸ್ ಬರಲಿಕ್ಕೆ ಶುರು ಆಗುತ್ತೆ. ಪೋಲನ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಎಸ್ಪೆಷಲಿ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಮನೇಲಿ ಇರುವಂಥ ಡಸ್ಟಲ್ಲಿ ಸಣ್ಣದಾದ ಒಂದು ಕೀಟಾಣು ಬೆಳೆಯುತ್ತೆ, ಅದನ್ನ ನಾವು ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ. ಮತ್ತು ಆ್ಯನಿಮಲ್ ಡ್ಯಾಂಡರ್ಸ್, ನಾಯಿ, ಬೆಕ್ಕು, ಅವುಗಳ ಚರ್ಮದ ಕಣಗಳಿಗೆ ಅಲರ್ಜಿ ಉಂಟಾಗುತ್ತೆ, ಕೂದಲುಗಳಿಗೆ ಅಲರ್ಜಿ ಉಂಟಾಗುತ್ತೆ. ಕೆಲವೊಬ್ಬರಿಗೆ ಫುಡ್ ಅಲರ್ಜಿ ಕೂಡ ಉಂಟಾಗುತ್ತೆ. ಕೆಲವೊಂದು ಫುಡ್ ತೊಗೊಂಡಾಗ ಈ ರೀತಿ ವೀಸಿಂಗ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಅತಿಯಾದ ಪೊಲ್ಯೂಷನ್, ಈಗ ನಮ್ಗೆ ಗೊತ್ತಿರೋ ಹಾಗೆ ಪೊಲ್ಯೂಷನ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾಯಿದೆ, ಪ್ರದೂಷಣೆ ಜಾಸ್ತಿ ಆಗ್ತಿರೋದ್ರಿಂದ ಉಸಿರಾಟ ಟ್ಯೂಬ್ಗಳು ಡೆವಲಪ್ ಆದಾಗಲೇ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಅದರಿಂದ ಮುಂದೆ ಬ್ರಾಂಕಿಯಲ್ ಆಸ್ತಮಾ ಬರುವಂಥ ಚಾನ್ಸ್ ಇರುತ್ತೆ. ಮತ್ತು ಅರ್ಲಿ ಏಜ್, ಸಣ್ಣ ವಯಸ್ಸಲ್ಲೇ ಸಿಗರೇಟ್ ಸ್ಮೋಕಿಗೆ ಎಕ್ಸ್ಪೋಜರ್ ಆಗೋದು. ಆ್ಯಕ್ಟಿವ್ ಸ್ಮೋಕಿಂಗ್ ಮಾಡಬೇಕು ಅಂತೇನಿಲ್ಲ, ಮನೆಯಲ್ಲಿ ತಂದೆ ಇರ್ಬೋದು, ಅಜ್ಜಂದ್ರು ಇರ್ಬೋದು, ಬೇರೆಯವರಾದರೂ ಸ್ಮೋಕ್ ಮಾಡಿದಾಗ ಆ ಹೊಗೆ ಒಳಗಡೆ ಹೋಗಿ ನಮಗೆ ಮುಂದೆ ಜೀವನದಲ್ಲಿ ಬ್ರಾಂಕಿಯಲ್ ಆಸ್ತಮಾ ಉಂಟಾಗೋಂಥ ಚಾನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ವೈರಲ್ ಇನ್ಫೆಕ್ಷನ್ ಆದಮೇಲೆ ಹೊಸದಾಗಿ ಬ್ರಾಂಕಿಯಲ್ ಆಸ್ತಮಾ ಬರುವಂಥ ಚಾನ್ಸ್ ಇರುತ್ತೆ. ಸೊ ನೀವು ಡಾಕ್ಟ್ರ್ ಹತ್ರ ಹೋಗಿ ಸಮಾಲೋಚನೆ ಮಾಡಿದಾಗ ಅವ್ರು ಕೆಲವೊಂದು ಪರೀಕ್ಷೆಗಳು ಕೇಳ್ಬೋದು. ಅದರಲ್ಲಿ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ, ಅದು ಮಾಡಿಸೋದು ಕಂಪಲ್ಸರಿ. ಕೆಲವೊಂದು ಲೆಸ್ ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ, ಅದು ಬೇರೆ ಕಾಯಿಲೆನ ರೂಲ್ ಔಟ್ ಮಾಡಲಿಕ್ಕೆ ಮಾಡುವಂಥದ್ದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಬ್ರಾಂಕಿಯಲ್ ಆಸ್ತಮಾ ಡಯಾಗ್ನೋಸ್ ಮಾಡಲಿಕ್ಕೆ ನಿಮಗೆ ಲಂಗ್ಸ್ದೊಂದು ಪರೀಕ್ಷೆ ಮಾಡಲಾಗುತ್ತೆ. ಅದನ್ನ ನಾವು ಸ್ಪೈರೋಮೆಟ್ರಿ ಅಂತ ಹೇಳ್ತೀವಿ. ಸ್ಪೈರೋಮೆಟ್ರಿ ಅಂತ ಹೇಳಿದ್ರೆ ಒಂದು ಮಷಿನ್ನಲ್ಲಿ ಜೋರಾಗಿ ಗಾಳಿಯನ್ನು ಊದಿಸಲಾಗುತ್ತೆ. ಸೊ ಅದರಲ್ಲಿ ನಿಮ್ಮ ಉಸಿರಾಟ ಟ್ಯೂಬ್ ಗಾತ್ರ ಏನಿದೆ ಅದನ್ನ ಡಾಕ್ಟ್ರು ಕಂಡುಹಿಡಿತಾರೆ. ಬೇಸ್ಡ್ ಆನ್ ಆ ವ್ಯಾಲ್ಯೂಸ್ ಏನಿರುತ್ತೆ ನಿಮಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಎರಡನೇದು ನಿಮಗೆ ಅಲರ್ಜಿ ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಅಲರ್ಜಿ ಟೆಸ್ಟಿಂಗು ಬ್ಲಡ್ಡಲ್ಲಿ ಕೂಡ ಮಾಡ್ಬೋದು. ಇನ್ನೊಂದು ಬರುತ್ತೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಬರುತ್ತೆ. ಚರ್ಮಕ್ಕೆ ಸೂಜಿ ಚುಚ್ಚಿ ನಿಮ್ಗೆ ಯಾವುದು ಅಲರ್ಜಿ ಇದೆ ಅದನ್ನ ಸ್ಪೆಸಿಫಿಕ್ಕಾಗಿ ಕಂಡುಹಿಡಿಯುವಂಥದ್ದು. ಅದೇ ಟೆಸ್ಟನ್ನು ನಾವು ಬ್ಲಡ್ಡಲ್ಲಿ ಕೂಡ ಮಾಡ್ಬೋದು. ಕೆಲವೊಂದು ಬೇರೆ ಪರೀಕ್ಷೆಗಳು ಮಾಡಬೇಕಾಗುತ್ತೆ. ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, ಯೋಸಿನೋಫಿಲ್ ಕೌಂಟ್ ಅಂತ ಹೇಳ್ತೀವಿ. ಏನಾದರೂ ಡಾಕ್ಟರ್ ಬೇರೆ ಡಯಾಗ್ನೋಸಿಸ್ ಏನಾದರೂ ಥಿಂಕ್ ಮಾಡ್ತಿದ್ರೆ ಕೆಲವೊಬ್ಬರಿಗೆ ಎಕ್ಸ್ರೇ ಕೂಡ ಮಾಡಿಸಲಾಗುತ್ತೆ. ಅಡ್ವಾನ್ಸ್ ಟೆಸ್ಟ್ ಅಂತ ಹೇಳಿದ್ರೆ CT ಸ್ಕ್ಯಾನ್, ಬೇರೆ ಕಾಯಿಲೆನ ರೂಲ್ ಔಟ್ ಮಾಡಲಿಕ್ಕೋಸ್ಕರ ಮಾಡುವಂಥದ್ದು. ಸೊ ನಿಮ್ಮ
ಡಾಕ್ಟ್ರ್ ಹತ್ರ ಹೋದಾಗ ಪರೀಕ್ಷೆಗಳು ನಡೆಸಿ ಆಯಿತು, ಮತ್ತು ಡಾಕ್ಟ್ರ್ ಆ ಪರೀಕ್ಷೆಗಳನ್ನ ಅನಲೈಸ್ ಮಾಡಿ ನಿಮಗೆ ಮೆಡಿಕೇಷನ್ಸ್ ಕೊಡ್ತಾರೆ. ಮೆಡಿಕೇಷನ್ಸಲ್ಲಿ 2 ಥರ ಮೆಡಿಸಿನ್ಸ್ ಬರುತ್ತೆ. ಒಂದು ಇನ್ಹೇಲರ್ಸು, ಸೆಕೆಂಡ್ ಒನ್ನು ಓರಲ್ ಮೆಡಿಸಿನ್ಸ್. ಇನ್ಹೇಲರ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೆಡಿಸಿನ್ನ ನಾವು ಡೈರೆಕ್ಟಾಗಿ ಲಂಗ್ಸಿಗೆ ತಲುಪಿಸ್ತಾ ಇರ್ತೀವಿ. ಕೆಲವೊಬ್ಬರಲ್ಲಿ ತಪ್ಪು ಕಲ್ಪನೆ ಇದೆ, ಅದೇನಂತ ಹೇಳಿದ್ರೆ ಇನ್ಹೇಲರ್ ಶುರು ಮಾಡಿದ್ರೆ ಲೈಫ್ ಲಾಂಗ್ ತೊಗೋಬೇಕಾಗತ್ತೆ, ಆ ಥರ ನನಗೆ ಅಡಿಕ್ಷನ್ ಆಗಿಬಿಡುತ್ತೆ ಅಂತ. ಡೆಫಿನೆಟ್ಲಿ ಅಡಿಕ್ಷನ್ ಇಲ್ಲ. ಇನ್ಹೇಲರ್ಸ್ ಆರ್ ಆಲ್ವೇಸ್ ರೈಟ್. ಯಾಕಂತ ಹೇಳಿದ್ರೆ ನಾವು ಸಿಂಪಲ್ ಎಕ್ಸಾಂಪಲ್, ಯಾವಾಗಾದರೂ ನಮ್ಗೆ ಗಾಯ ಆಯಿತು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಮುಲಾಮ್ನ ಆ ಗಾಯಕ್ಕೆ ಹಚ್ಕೊಳ್ತೀವಿ. ಸೊ ದ್ಯಾಟ್ ಮೆಡಿಸಿನ್ ಅದೇ ಜಾಗಕ್ಕೆ ತಲುಪಿ ನಮ್ಮ ಕಾಯಿಲೆ ಬೇಗ ವಾಸಿ ಆಗುತ್ತೆ. ಅದೇ ರೀತಿ ಇನ್ಹೇಲರ್ಸ್ ಕೂಡ ಶ್ವಾಸರೋಗಕ್ಕೆ ಡೈರೆಕ್ಟಾಗಿ ಮೆಡಿಸಿನ್ನ ಅಲ್ಲಿಗೆ ತಲುಪಿಸ್ಕೊಡುತ್ತೆ, ಶ್ವಾಸನಾಳಗಳಿಗೆ ಮೆಡಿಸಿನ್ನ ಡೆಲಿವರಿ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಉಸಿರಾಡೋ ಟ್ಯೂಬ್ಗಳು ರಿಲೀಫ್ ಆಗಲಿಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ಹೇಲರ್ಸಲ್ಲಿ 2 ಥರದ್ದು, ಒಂದು ಕಂಟ್ರೋಲರ್ಸ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ರಿಲೀವರ್ಸ್ ಅಂತ ಹೇಳ್ತೀವಿ. ರೆಗ್ಯುಲರ್ ಆಗಿ ತಗೊಳ್ಳೋ ಇನ್ಹೇಲರ್ಸ್ನ ನಾವು ಕಂಟ್ರೋಲರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲೋ ಡೋಸ್ ಸ್ಟಿರಾಯ್ಡ್ಸ್ ಇರುತ್ತೆ ಮತ್ತು ಕೆಲವೊಂದು ಬ್ರಾಂಕೋಡೈಲೇಟರ್ಸ್ ಕೂಡ ಇರುತ್ತೆ. ಕಂಟ್ರೋಲರ್ಸ್ ಆದಮೇಲೆ ರಿಲೀವರ್ಸ್. ಯಾವಾಗ ನಿಮಗೆ ಅತಿಯಾದ ಸಮಸ್ಯೆ ಆಗುತ್ತೆ ಆವಾಗ ನಿಮ್ಮ ಉಸಿರಾಟ ಟ್ಯೂಬ್ನ ದೊಡ್ಡದು ಮಾಡಲಿಕ್ಕೆ ಕೆಲವೊಂದು ರಿಲೀವಿಂಗ್ ಮೆಡಿಸಿನ್ಸ್ ಕೂಡ ಕೊಡಲಾಗುತ್ತೆ. ಇವಿಷ್ಟು ಇನ್ಹಲೇಷನ್ ಥೆರಪಿ ಆಯಿತು. 2ನೇ ಥರದ್ದು ನಾನ್ ಇನ್ಹಲೇಷನ್ ಥೆರಪಿ ಅಥವಾ ಓರಲ್ ಮೆಡಿಸಿನ್ಸ್. ಇದರಲ್ಲಿ ಟ್ಯಾಬ್ಲೆಟ್ಸ್ನ ನೀವು ದಿನನಿತ್ಯ ತೊಗೋಬೇಕಾಗತ್ತೆ. ಬಟ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇದ್ದಾಗ ಬರೀ ಇನ್ಹೇಲರ್ಸ್ನ ಡಾಕ್ಟರ್ಸ್ ಕೊಡ್ತಾರೆ. ಇವೆಲ್ಲ ಆಗಿ ನೆಕ್ಸ್ಟ್ ಒನ್ ಆಫ್ ದ ಅದರ್ ಮೊಡಾಲಿಟೀಸ್ ಇದೆ. ಅದೇನಂತ ಹೇಳಿದ್ರೆ ಇಮ್ಯುನೋಥೆರಪಿ. ಇಮ್ಯುನೋಥೆರಪಿ ಅಂತ ಹೇಳಿದ್ರೆ ನಿಮ್ಮ ಶರೀರಕ್ಕೆ ಯಾವ ವಸ್ತುವಿಂದ ಅಲರ್ಜಿ ಅಂತ ಕಂಡುಹಿಡಿತಾರೆ ಇಮ್ಯುನೋಥೆರಪಿ ಅಂದರೆ ಇಮ್ಯುನಿಟಿ ಟೆಸ್ಟ್ ಮಾಡಿ ಕಂಡುಹಿಡಿಯಲಾಗುತ್ತೆ. ಅದನ್ನೇ ಲೋ ಕ್ವಾಂಟಿಟಿಯಲ್ಲಿ ನಿಮಗೆ ಓರಲ್ ಮೆಡಿಸಿನ್ಸ್ ಅಥವಾ ಇಂಜೆಕ್ಟಬಲ್ಸ್ ಕೊಡೋಂಥದ್ದು. ಸೊ ದ್ಯಾಟ್ ನಿಮ್ಮ ಬಾಡಿ ಏನಾಗುತ್ತೆ ಅದಕ್ಕೆ ಡಿಸೆನ್ಸಿಟೈಸ್ ಆಗ್ತಾ ಬರುತ್ತೆ, ಮತ್ತು ಮುಂದೆ ಯಾವಾಗ ನಿಮ್ಗೆ ಅಲರ್ಜಿ ಎಕ್ಸ್ಪೋಜರ್ ಆಗುತ್ತೆ ಆವಾಗ ನಿಮ್ಮ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ. ಇದನ್ನ ನಾವು ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಇದಾಗಿ ಕೆಲವೊಂದು ಸಲ ಪೇಷಂಟ್ಸು ಇಮಿಡಿಯೇಟಾಗಿ ಮೆಡಿಕಲ್ ಅಟೆನ್ಷನ್ ಅಥವಾ ಎಮರ್ಜೆನ್ಸಿ ಮೆಡಿಕಲ್ ಕೇರ್ ತೊಗೋಬೇಕಾಗುತ್ತೆ. ಯಾವಾಗಂತ ಹೇಳಿದ್ರೆ ಅತಿಯಾದ ಉಸಿರಾಟದ ಸಮಸ್ಯೆ ಆಗುವಂಥದ್ದು, ಇನ್ಹೇಲರ್ಸ್ ತೊಗೊಂಡ್ರೂ ಕೂಡ ನಿಮ್ಗೆ ರಿಲೀವ್ ಆಗ್ತಾಯಿಲ್ಲ, ಆ ಟೈಮಲ್ಲಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಬೇಕಾಗುತ್ತೆ. ಕೆಲವೊಂದು ಸಲ ನಿಮಗೆ ಕರೆಕ್ಟಾಗಿ ಆಸ್ಮಾ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿಯಾಗಿ ಇಂಟ್ಯೂಬೇಷನ್ ಅಥವಾ ICU ಅಡ್ಮಿಷನ್ ಕೂಡ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಉಸಿರಾಟ ಟ್ಯೂಬ್ ತೀರಾ ಸಣ್ಣದಾದಾಗ ನಾವು ಕೊಡುವಂಥ ಸಿಂಪಲ್ ಮೆಡಿಕೇಷನ್ಸ್ ತಲುಪೋದಿಲ್ಲ. ಇಂಟ್ರಾವಿನಸ್ ಅಥವಾ ನಿಮಗೆ ಇಂಜೆಕ್ಷನ್ ಮುಖಾಂತರ ಔಷಧಿಗಳು ಕೊಟ್ಟು 2-3 ದಿನದಲ್ಲಿ ನಿಮ್ಮನ್ನ ಸ್ಟೆಬಿಲೈಸ್ ಮಾಡಿ ಮನೆಗೆ ಕಳಿಸ್ಬೋದಾಗುತ್ತೆ. ಸೊ ಇವಿಷ್ಟು ಬ್ರಾಂಕಿಯಲ್ ಆಸ್ತಮಾದ ಬಗ್ಗೆ ಇನ್ಫಾರ್ಮೇಷನು, ಯಾಕೆ ಉಂಟಾಗುತ್ತೆ, ಏನೇನು ಪರೀಕ್ಷೆಗಳಿದೆ, ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಎಮರ್ಜೆನ್ಸಿಯಲ್ಲಿ ಏನು ಮಾಡಲಾಗುತ್ತೆ ಅನ್ನೋಂಥದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.